ಬಂಡೀಪುರಕ್ಕೆ ಬಂದಿದ್ದ ದಂಪತಿ ಮತ್ತು 10 ವರ್ಷದ ಮಗು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ನೋಡ್ತಾ ಹೋಗೋಣ. ಬೆಂಗಳೂರು ಮೂಲದ ನಿಶಾಂತ್ ಕುಟುಂಬ ಅಪಹರಣಕ್ಕೆ ಈಡಾಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಬಂಡೀಪುರದ ರೆಸಾರ್ಟ್ನಲ್ಲಿ ಭಾನುವಾರ ಕುಟುಂಬ ತಂಗಿರುತ್ತೆ. ಸಾಲಕ್ಕೆ ಹೆದರಿ ಕುಟುಂಬದ ಜೊತೆಗೆ ಬಂಡೀಪುರಕ್ಕೆ ನಿಶಾಂತ್ ಬಂದಿರ್ತಾರೆ. ಸಾಲದವರ ಕಾಟ ತಡೆಯೋದಕ್ಕಾಗದೆ ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ರಂತೆ. ಬಿಬಿಎಂಪಿ ನೌಕರ ಅಂತ ಸುಳ್ಳು ಹೇಳಿ ರೆಸಾರ್ಟ್ನಲ್ಲಿ ರೂಮನ್ನು ಬುಕ್ ಮಾಡಿರೋದು ಗೊತ್ತಾಗ್ತಾ ಇದೆ. ಬಟ್ ಸೋಮವಾರ ಮಧ್ಯಾಹ್ನದಿಂದ ನಾಪತ್ತೆ ಆಗಿದ್ದಾರೆ. ಅಪಹರಣ ಆಗಿರುವಂತಹ ಶಂಕೆ ಇದೆ. ಪ್ರಾಥಮಿಕವಾಗಿ ಯಾವುದೇ ಮಾಹಿತಿಗಳು ಹೊರ ಬೀಳ್ತಾ ಇಲ್ಲ. ಯಾರು ಸಾಲಗಾರರು, ಅಲ್ಲೇನಾದರೂ ಬಂದಿದ್ರಾ, ಏನು ಕತೆ ಅಂತ. ಬಟ್ ನೀವು ಈಗ CCTV ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಾ. ರೆಸಾರ್ಟ್ನ ಆವರಣದಲ್ಲಿ ಆ ಗಾಡಿಗಳು ಪಾರ್ಕ್ ಮಾಡುವಂತಹ ಜಾಗದಲ್ಲಿ ಕಾಣೆಯಾಗಿರುವಂತಹ ನಿಶಾಂತ್ ದಂಪತಿ ಇರುವಂತಹ CCTV ಫುಟೇಜಸ್. ಅವ್ರ ಜೊತೆಗೆ ಒಂದು ಪುಟ್ಟ ಮಗು ಕೂಡ ಇದೆ. ಆ ಪುಟ್ಟ ಮಗುವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೊ ಈ 3 ಜನ ಸದ್ಯಕ್ಕೆ ನಾಪತ್ತೆ ಆಗಿದ್ದಾರೆ. ನಾಪತ್ತೆ ಮಾಡಲಾಯ್ತಾ ಅಥವಾ ಇಲ್ಲಿಗೆ ಬೇರೆ ಏನೋ ಉದ್ದೇಶದಿಂದ ಬಂದ್ರೆ ಗೊತ್ತಿಲ್ಲ. ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಈ ರೆಸಾರ್ಟಿಗೆ ಅವ್ರು ಬಂದ್ರ, ಬೇರೆ ಏನಾದರೂ ಉದ್ದೇಶಗಳು ಇತ್ತ ಗೊತ್ತಿಲ್ಲ. ಅವರು ಚೆಕ್ ಇನ್ ಆಗಬೇಕಾದ್ರೆ ಕೂಡ CCTVಯಲ್ಲಿ ಅವರ ಚಲನವಲನ ಸರಿಯಾಗಿದೆ. ಸಾಲಗಾರರೇ ನಿಶಾಂತ್ ಕುಟುಂಬವನ್ನ ಕಿಡ್ನಾಪ್ ಮಾಡಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಕಾಣೆಯಾದ ದಂಪತಿಗಾಗಿ ಗುಂಡ್ಲುಪೇಟೆ ಪೊಲೀಸರು ತಲಾಶನ್ ಮುಂದುವರಿಸಿದ್ದಾರೆ. ತಮಿಳುನಾಡು, ಕೇರಳ ಮತ್ತು ಮೈಸೂರು ಕಡೆ ಸರ್ಚ್ ವ್ಯಾಪಕವಾಗಿ ಆಗ್ತಾ ಇದೆ. ಲೊಕೇಶನ್ ಟ್ರೇಸ್ ಮೂಲಕ ತೀವ್ರ ಹುಡುಕಾಟವನ್ನ ಖಾಕಿ ಟೀಮ್ ನಡೆಸ್ತಾ ಇದೆ. ರೆಸಾರ್ಟ್ನಲ್ಲಿ ಲಗೇಜ್ ಇಟ್ಟಿದ್ದಾರಂತೆ ನಿಶಾಂತ್ ಕುಟುಂಬ. ಕಾಣೆಯಾಗೋ ಉದ್ದೇಶನೇ ಅವ್ರದ್ದಿದ್ದಿದ್ರೆ ಅವ್ರ ಲಗೇಜ್ ಸಮೇತ ಯಾಕೆ ಬರ್ತಾ ಇದ್ರು ಅನ್ನೋದು ಒಂದು ಪ್ರಶ್ನೆ. ಅವರೇ ಏನಾದರೂ ಬೇರೆ ಎಕ್ಸ್ಟ್ರೀಮ್ ಸ್ಟೆಪ್ ಅಂತ ತಗೊಳ್ಬೇಕು ಅಂದಿದ್ರು, ಯಾಕೆ ಬರ್ತಾ ಇದ್ರು ಹಾಗೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಬಟ್ ಎರಡನೇದಾಗಿ ಅಲ್ಲಿ ಯಾರು ಬೇರೆಯವರು ಇವ್ರಿಗೆ ಫೋನ್ ಕಾಲ್ ಮಾಡಿರೋದು ಅಥವಾ ಬಂದಲ್ಲಿ ಬೆದರಿಸಿರೋದು ಯಾವುದೂ ಗೊತ್ತಾಗಿಲ್ಲ ಇನ್ನೂ ಕೂಡ. ಬಟ್ ಸ್ಟಿಲ್ ಇವರು ಕಿಡ್ನ್ಯಾಪ್ ಆಗಿರಬಹುದು ಅನ್ನುವಂತಹ ಸಂದೇಹದ ಮೇರೆ ಆ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಈಗ ಇವ್ರದ್ದು ಹಾವಭಾವ ನೋಡಿದ್ರೆ ಎಲ್ಲ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ. ಬಟ್ ಪೊಲೀಸರಿಗೆ ಯಾಕೆ ಇವ್ರು ಕಿಡ್ನಾಪ್ ಆಗಿದ್ದಾರೆ ಅನ್ನುವಂತಹ ಅನುಮಾನ, ಆ ಆಯಾಮದಲ್ಲಿ ಯಾಕೆ ತನಿಖೆ ಆಗ್ತಾ ಇದೆ ಅಂಥದ್ದು ಏನು ಪ್ರೂಫ್ಗಳು ಸಿಕ್ಕಿದೆ ಇಲ್ಲಿ ಅಂತ? ಮಮತಾ, ಖಂಡಿತವಾಗಿಯೂ ಕೂಡ ಇದೊಂದು ಕಿಡ್ನಾಪ್ ಪ್ರಕರಣ ಅಂತ ಸ್ಥಳೀಯರು ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸ್ಥಳೀಯರ ಮಾಹಿತಿಯನ್ನ ಆಧರಿಸಿದಂತ ಪೊಲೀಸರು ಇದೀಗ ಒಂದು ತನಿಖಾ ಪ್ರಗತಿಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಎಲ್ಲಾ ಕಡೆಯೂ ಕೂಡ ಅವರಿಗಾಗಿ ಒಂದು ಸರ್ಚ್ ಕೂಡ ನಡೀತಿದೆ. ಇದು ಪ್ರಮುಖವಾಗಿ ಕಾರಣ ಏನಂದ್ರೆ, ಈ ದಂಪತಿಗಳು ಹೊರಗೆ ಹೋಗಿ ಬರ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ನೀಡೋದ್ರ ಮೂಲಕವಾಗಿ ಹೊರಗೆ ಹೋಗಿ ಬರ್ತೀನಿ ಅಂತ ಹೊರಡ್ತಾರೆ. ಈ ವೇಳೆಯಾಗಿ ಸ್ವಿಫ್ಟ್ ಮತ್ತೆ ಡಸ್ಟರ್ 2 ಕಾರಿನಲ್ಲಿ ಬಂದಂತ ದುಷ್ಕರ್ಮಿಗಳು ಇವರನ್ನ ಅವರದೇ ಕಾರನ್ನು ಒಟ್ಟುಗೂಡಿ 3 ಕಾರಿನಲ್ಲಿ ಒಂದು ಕಿಡ್ನಾಪ್ ಅನ್ನ ಮಾಡಿ ಕರ್ಕೊಂಡೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಪೊಲೀಸರು ನಿನ್ನೆಯಿಂದ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು, ಮತ್ತೆ ಅವರನ್ನ ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಕೂಡ, ಮತ್ತೆ ಟ್ರೇಸ್ ಅನ್ನ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತಿದೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಲೊಕೇಶನ್ ಕೂಡ ಆಧರಿಸಿ ಒಂದು ಅವರನ್ನ ಟ್ರೇಸ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಡಸ್ಟನ್ ಮತ್ತೆ ಸ್ವಿಫ್ಟ್ ಕಾರಿನಲ್ಲಿ ಬಂದಂತ ವ್ಯಕ್ತಿಗಳು ಈ ಒಂದು ಕೃತ್ಯವನ್ನು ಕೂಡ ಎಸಗಿರ್ತಕ್ಕಂಥದ್ದು. ಮತ್ತೆ ಅವರು ಕಂಟ್ರಿ ಕ್ಲಬ್ ನಲ್ಲಿ ಸ್ಟೇ ಆಗಿದ್ದಾರೆ, ಕ್ಲಾಸಿಕ್ ರೆಸಾರ್ಟ್ ಅಲ್ಲಿ ಸ್ಟೇ ಆಗಿದ್ದಾರೆ ಅನ್ನೋದ್ರ ಬಗ್ಗೂ ಕೂಡ ಒಂದು ಕನ್ಫರ್ಮ್ ಅನ್ನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಮತ್ತೆ ಅವರು ಹೊಂಚು ಹಾಕೋದ್ರ ಮೂಲಕವಾಗಿ ಅವರನ್ನ ಕಿಡ್ನಾಪ್ ಅನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಈಗಾಗಲೇ ಪೊಲೀಸರಿಗೂ ಕೂಡ ಅವರನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.